ಇನ್ನು 3 ಗಂಟೆಗಳಲ್ಲಿ ಇಡೀ ರಾಜ್ಯವೇ ಅತ್ಯಂತ ಕಾತುರ ಕುತೂಹಲದಿಂದ ಕಾಯ್ತಾ ಇರುವಂತಹ ವಿಚಾರಣೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಆರಂಭ ಆಗಲಿದೆ. ಒಂದರ್ಥದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಿರ್ಣಾಯಕ ದಿನ. ಹಾಗಾದರೆ ಇವತ್ತೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ನಿರ್ಣಯ ಆಗುತ್ತಾ? ಇವತ್ತೇ ಕರ್ನಾಟಕ ಹೈಕೋರ್ಟ್ ತನ್ನ ತೀರ್ಪನ್ನು ಕೊಡುತ್ತಾ? ಕರ್ನಾಟಕ ಹೈಕೋರ್ಟ್ ತೀರ್ಪು ಕೊಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತೇ ನಿರ್ಣಾಯಕ ದಿನ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವಂತಹ ರಿಟ್ ಅರ್ಜಿಗೆ ಸಂಬಂಧಿಸಿದಂತಹ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ಮಧ್ಯಾಹ್ನ 12 ಗಂಟೆಗೆ ವಿಚಾರಣೆಗೆ ಸಮಯವನ್ನು ನಿಗದಿಪಡಿಸಲಾಗಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದ ಎದುರುಗಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಸುಪ್ರೀಂ ಕೋರ್ಟ್ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಖುದ್ದು ಹಾಜರಾಗಿ ವಕಾಲತ್ತನ್ನು ಮಂಡಿಸಲಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರ ವಕಾಲತ್ತಿನ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಮತ್ತೋರ್ವ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಕೂಡ ತಮ್ಮ ವಕಾಲತ್ತನ್ನು ಮಂಡಿಸಲಿದ್ದಾರೆ. ಆಗಸ್ಟ್ 17ನೆಯ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ನೀಡಿ ರಾಜ್ಯಪಾಲರು ಆದೇಶವನ್ನು ಹೊರಡಿಸ್ತಾರೆ. ರಾಜ್ಯಪಾಲರ ಈ ಆದೇಶದ ವಿರುದ್ಧ ಆಗಸ್ಟ್ 19ನೆಯ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರ್ನಾಟಕ ಹೈಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಆಗಸ್ಟ್ 19ರಂದೇ ಮೊದಲನೆಯ ದಿನದ ವಿಚಾರಣೆ ನಡೆಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಮೊದಲ ದಿನ ತಮ್ಮ ವಕಾಲತ್ತನ್ನು ಮಂಡಿಸ್ತಾರೆ. ಅದಾದ ಬಳಿಕ ಆಗಸ್ಟ್ 29ನೆಯ ತಾರೀಕಿಗೆ ವಿಚಾರಣೆ ಮುಂದೂಡಿಕೆ ಆಗುತ್ತೆ. ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 2ನೆಯ ತಾರೀಕು 2 ದಿನ ಪ್ರತಿವಾದಿಗಳ ವಕೀಲರು ವಕಾಲತ್ತನ್ನು ಮಂಡಿಸ್ತಾರೆ. ಸೆಪ್ಟೆಂಬರ್ 9ನೆಯ ತಾರೀಕು ಕರ್ನಾಟಕ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ವಕಾಲತ್ತನ್ನು ಮಂಡಿಸ್ತಾರೆ. ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 2ನೆಯ ತಾರೀಕು ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, 3ನೆಯ ಪ್ರತಿವಾದಿ TJ ಅಬ್ರಹಾಂ ಪರವಾಗಿ ರಂಗನಾಥ್ ರೆಡ್ಡಿ, 4ನೆಯ ಪ್ರತಿವಾದಿ ಸ್ನೇಹಮಯಿ ಕೃಷ್ಣ ಪರವಾಗಿ ಸುಪ್ರೀಂ ಕೋರ್ಟ್ ವಕೀಲ ಮನೀಂದರ್ ಸಿಂಗ್ ಮತ್ತು ರಾಘವನ್, JDS ಕಾರ್ಯಕರ್ತ ಪ್ರದೀಪ್ ಕುಮಾರ್ ಪರವಾಗಿ ಪ್ರಭುಲಿಂಗ ನಾವದಗಿಯವರು ವಕಾಲತ್ತನ್ನು ಮಂಡಿಸ್ತಾರೆ. ಸೆಪ್ಟೆಂಬರ್ 9ನೆಯ ತಾರೀಕು ಅಡ್ವೊಕೇಟ್ ಜನರಲ್ ಅವರ ವಕಾಲತ್ತಿನ ಬಳಿಕ ಸ್ನೇಹಮಯಿ ಕೃಷ್ಣ ಪರವಾಗಿ ಲಕ್ಷ್ಮೀ ಅಯ್ಯಂಗಾರ್ ಅವರು ಓರಲ್ ಸಬ್ಮಿಷನ್ ಅನ್ನು ಮಾಡ್ತಾರೆ. ಸೊ ಅಲ್ಲಿಗೆ ಪ್ರತಿವಾದಿ ವಕೀಲರ ವಕಾಲತ್ತುಗಳು ಮುಕ್ತಾಯ ಆಗಿದೆ ಕರ್ನಾಟಕ ಹೈಕೋರ್ಟ್ನಲ್ಲಿ, ಪರ್ಟಿಕ್ಯುಲರ್ಲಿ ಈ ಅರ್ಜಿಗೆ ಸಂಬಂಧಪಟ್ಟ ಹಾಗೆ. ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಕೌಂಟರ್ ಆರ್ಗ್ಯುಮೆಂಟನ್ನು ಮಾಡಲಿದ್ದಾರೆ. ಅಂದರೆ ಪ್ರಮುಖ 4 ಪ್ರತಿವಾದಿಗಳು ರಾಜ್ಯಪಾಲರು, TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಮತ್ತು JDS ಕಾರ್ಯಕರ್ತ ಪ್ರದೀಪ್ ಕುಮಾರ್, ಈ 4 ಪ್ರತಿವಾದಿಗಳ ಪರವಾಗಿ ವಕೀಲರು ಏನು ವಕಾಲತ್ತುಗಳನ್ನು ಮಂಡಿಸಿದ್ದಾರೆ ಆ ವಕಾಲತ್ತುಗಳಿಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ಕೌಂಟರ್ ಆರ್ಗ್ಯುಮೆಂಟನ್ನು ಮಾಡಲಿದ್ದಾರೆ. ನ್ಯಾಯಮೂರ್ತಿಗಳ ಎದುರುಗಡೆ ಓರಲ್ ಸಬ್ಮಿಷನ್ನ ಜೊತೆಗೆ ರಿಟರ್ನ್ ಸಬ್ಮಿಷನ್ ಕೂಡ ಸಲ್ಲಿಕೆಯಾಗಿದೆ. ಅದು ಪುಟಗಟ್ಟಲೆ ಇರುವಂಥದ್ದು. ಉದಾಹರಣೆಗೆ ಸೆಪ್ಟೆಂಬರ್ 9ನೆಯ ತಾರೀಕು ಅಡ್ವೊಕೇಟ್ ಜನರಲ್ ಅವರು ಕರ್ನಾಟಕ ಸರ್ಕಾರದ ಪರವಾಗಿ ಓರಲ್ ಸಬ್ಮಿಷನ್ ಮಾಡಿದ ಬಳಿಕ ಅವರು ನ್ಯಾಯಮೂರ್ತಿಗಳಿಗೆ ರಿಟರ್ನ್ ಸಬ್ಮಿಷನ್ ಸಲ್ಲಿಕೆ ಮಾಡಿದ್ದಾರೆ. ಅದು ಸುಮಾರು 2,500 ಪುಟಗಳಷ್ಟು ಇರುವಂಥದ್ದು. 2,500 ಪುಟಗಳಷ್ಟು ರಿಟರ್ನ್ ಸಬ್ಮಿಷನ್ ಇರುವಂಥದ್ದು. ಸೊ ಸುದೀರ್ಘವಾದಂಥ ಸಬ್ಮಿಷನ್ಗಳು ಇರ್ತವೆ. ರಾಜ್ಯಪಾಲರ ಕಡೆಯಿಂದಲೂ ಇರುತ್ತೆ. ರಾಜ್ಯಪಾಲರು ಕೂಡ ಸುದೀರ್ಘವಾದ ರಿಟರ್ನ್ ಸಬ್ಮಿಷನನ್ನು ಮಾಡಿದ್ದಾರೆ. TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಪರವಾಗಿ ಅವರವರ ವಕೀಲರು. ರಿಟರ್ನ್ ಸಬ್ಮಿಷನ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಿರುವಂತಹ ಆ ಆರೋಪಕ್ಕೆ ತಮ್ಮ ಕಕ್ಷಿದಾರರು ಕೊಟ್ಟಿರುವಂತಹ ಸಾಕ್ಷ್ಯಗಳು ಮತ್ತು ಯಾಕೆ ರಾಜ್ಯಪಾಲರ ಕ್ರಮ ಸರಿ ಅಂತೇಳಿ ಅದಕ್ಕೆ ಪೂರಕವಾದಂತಹ ಸುಪ್ರೀಂ ಕೋರ್ಟ್ನ ಈ ಹಿಂದಿನ ತೀರ್ಪುಗಳು, ಹಲವು ರಾಜ್ಯಗಳ ಹೈಕೋರ್ಟ್ಗಳ ಈ ಹಿಂದಿನ ತೀರ್ಪುಗಳನ್ನೆಲ್ಲ ಉಲ್ಲೇಖ ಮಾಡಿ ರಿಟರ್ನ್ ಸಬ್ಮಿಷನನ್ನು ಸಲ್ಲಿಕೆ ಮಾಡಲಾಗಿದೆ. ಸೊ ಈಗ ಆ ಎಲ್ಲ ರಿಟರ್ನ್ ಸಬ್ಮಿಷನ್ಗಳಿಗೆ, ಆ ಎಲ್ಲ ವಾದಗಳಿಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಕೌಂಟರ್ ಆರ್ಗ್ಯುಮೆಂಟನ್ನು ಮಾಡ್ತಾರೆ. ಕೌಂಟರ್ ಆರ್ಗ್ಯುಮೆಂಟ್, ಪಾಯಿಂಟ್ ಟು ಪಾಯಿಂಟ್ ಕೌಂಟರ್ ಆರ್ಗ್ಯುಮೆಂಟನ್ನು ಮಾಡ್ತಾರೆ. ಬಿಕಾಸ್ ಯಾಕೆ ಪ್ರತಿವಾದಿಗಳ ವಾದವನ್ನು ಒಪ್ಕೊಳ್ಬಾರ್ದು ಅಂಥೇಳಿ ನ್ಯಾಯಪೀಠಕ್ಕೆ ಅಭಿಷೇಕ್ ಮನು ಸಿಂಘ್ವಿ ಅವರು ಮನವರಿಕೆಯನ್ನು ಮಾಡಿಕೊಡ್ಬೇಕು. ಇವತ್ತು ಯಾಕೆ ಅವರ ವಾದವನ್ನು ಒಪ್ಪಬಾರ್ದು ಅಂತೇಳಿ. ಸೊ ಅಭಿಷೇಕ್ ಮನು ಸಿಂಘ್ವಿ ಅವರು ಆ ವಾದವನ್ನು ಮಾಡಲಿಕ್ಕೆ ಸುದೀರ್ಘ ಅವಧಿಯನ್ನು ಇವತ್ತು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಮಧ್ಯಾಹ್ನ 1:30 ಹೈಕೋರ್ಟು
ಸಾಮಾನ್ಯವಾಗಿ ಲಂಚ್ ಬ್ರೇಕಿಗೆ ಹೋಗುತ್ತೆ. ಸೊ ಊಟದ ವಿರಾಮದ ಬಳಿಕವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ವಕಾಲತ್ತು ಮುಂದುವರಿಯುವಂಥ ಸಾಧ್ಯತೆ ಇದೆ. ಅಂದರೆ ಮಧ್ಯಾಹ್ನ 2:30 ಬಳಿಕವೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಸೊ ಸುದೀರ್ಘ ವಕಾಲತ್ತು ಇವತ್ತು ಇರುವಂತಹ ಸಾಧ್ಯತೆ ಇರುವಂಥದ್ದು. ಕಾರಣ ಅಡ್ವೊಕೇಟ್ ಜನರಲ್ ಹೊರತುಪಡಿಸಿ ಉಳಿದ ಎಲ್ಲ ಪ್ರತಿವಾದಿಗಳಿಗೆ ಅವರು ಮಾಡಿರುವಂಥ ಆರೋಪಗಳು, ಅವರು ಕೊಟ್ಟಿರುವಂತಹ ದಾಖಲೆಗಳು, ಅವರು ಮಂಡಿಸಿರುವಂತಹ ವಾದಗಳು, ಜೊತೆಗೆ ಅವರು ಉಲ್ಲೇಖ ಮಾಡಿರುವಂತಹ ವಿವಿಧ ಹೈಕೋರ್ಟ್ಗಳು ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪು ಇವೆಲ್ಲದಕ್ಕೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಇವತ್ತು ಕೌಂಟ್ರನ್ನು ಮಾಡ್ತಾರೆ. ಸೊ ಇವತ್ತು ಬಹುತೇಕ ಸುದೀರ್ಘ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವತ್ತೇ ಕರ್ನಾಟಕ ಹೈಕೋರ್ಟು ತನ್ನ ತೀರ್ಪನ್ನು ನೀಡುವಂತಹ ಸಾಧ್ಯತೆ ತುಂಬ ಕಡಿಮೆ ಇದೆ. ಒಂದರ್ಥದಲ್ಲಿ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇವತ್ತೇ ನಿರ್ಣಾಯಕ ದಿನ ಅಂತ ಹೇಳಿದ್ರೆ, ಅಭಿಷೇಕ್ ಮನು ಸಿಂಘ್ವಿ ಮುಖ್ಯಮಂತ್ರಿಗಳ ಪರ ವಕೀಲರು ಏನು ಆರ್ಗ್ಯುಮೆಂಟನ್ನು ಮಾಡ್ತಾರೆ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಏನು ಕೌಂಟರ್ ಆರ್ಗ್ಯುಮೆಂಟನ್ನು ಮಾಡ್ತಾರೆ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದರ್ಥದಲ್ಲಿ ನಿರ್ಣಾಯಕ ದಿನವೇ. ಆದರೆ ಇವತ್ತೇ ಜಡ್ಜ್ಮೆಂಟ್ ಬರುವಂತಹ ಸಾಧ್ಯತೆ ಇಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರ ಕೌಂಟರ್ ಆರ್ಗ್ಯುಮೆಂಟನ್ನು ಕೇಳಿದ ಬಳಿಕ, ಅದಕ್ಕೆ ಸಂಬಂಧಪಟ್ಟಂಥ ರಿಟರ್ನ್ ಸಬ್ಮಿಷನನ್ನು ಓದಿದ ಬಳಿಕ ನ್ಯಾಯಮೂರ್ತಿಗಳು ತಮ್ಮ ತೀರ್ಪನ್ನು ಬರೀಬೇಕಾಗತ್ತೆ. ಅದಕ್ಕೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಸೊ ಆ ಸಮಯವನ್ನು ತೆಗೆದುಕೊಂಡು ನ್ಯಾಯಮೂರ್ತಿಗಳು ಈ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ, ಮುಖ್ಯಮಂತ್ರಿಗಳ ಅರ್ಜಿಗೆ ಸಂಬಂಧಪಟ್ಟಂತೆ ತೀರ್ಪಿಗೆ ಮತ್ತೊಂದು ದಿನವನ್ನು ಕಾಯ್ದಿರಿಸಬಹುದು. ಸೊ ಇವತ್ತೇ ತೀರ್ಪು ಬರುವಂತಹ ಸಾಧ್ಯತೆ ತುಂಬ ಕಮ್ಮಿ ಇದೆ. ಇವತ್ತು ಆರ್ಗ್ಯುಮೆಂಟೆಲ್ಲ ಮುಕ್ತಾಯ ಆಗುತ್ತೆ ಅಷ್ಟೇ. ಸೆಪ್ಟೆಂಬರ್ 9ನೇ ತಾರೀಕೆ ನ್ಯಾಯಮೂರ್ತಿಗಳು ಹೇಳಿದ್ದಾರೆ, ಕೌಂಟರ್ ಆರ್ಗ್ಯುಮೆಂಟ್ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟ್ ಅದಕ್ಕೆ ಮತ್ತೊಂದು ಆರ್ಗ್ಯುಮೆಂಟಿಗೆ ಅವಕಾಶ ಕೊಡಬೇಕು ಅಂತ. ಆ ರೀತಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇದನ್ನು ಅಂಥೇಳಿ. ವಿಚಾರಣೆ ಸೆಪ್ಟೆಂಬರ್ 12ನೇ ತಾರೀಕು ಅಂದರೆ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಏನೆಲ್ಲ ವಾದ ಪ್ರತಿವಾದ ಏನಿತ್ತು ಅವೆಲ್ಲವೂ ಕೂಡ ಇವತ್ತಿಗೆ ಮುಕ್ತಾಯ ಆಗುತ್ತೆ. ಬಟ್ ತೀರ್ಪು ಇವತ್ತೇ ಬರುವಂತಹ ಸಾಧ್ಯತೆ ತುಂಬ ಕಡಿಮೆ ಇದೆ. ಬಹುಶಃ ಇವತ್ತು ತೀರ್ಪು ಬರಲ್ಲ. ಸಮಯ ಬೇಕಾಗುತ್ತೆ ನ್ಯಾಯಮೂರ್ತಿಗಳಿಗೆ ತಮ್ಮ ತೀರ್ಪನ್ನು ಬರೀಲಿಕ್ಕೆ. ಸೊ ಅದಕ್ಕೋಸ್ಕರ ಸಮಯವನ್ನು ತೆಗೆದುಕೊಂಡು ಮುಂದಿನ ದಿನಾಂಕವನ್ನು ನಿಗದಿಪಡಿಸಿ ಆ ದಿನಾಂಕಕ್ಕೆ ತೀರ್ಪನ್ನು ಕಾಯ್ದಿರಿಸಬಹುದು.